ಧರಣಿ ಸಮೃದ್ಧಿ ಮೇ 28ರಂದು ಬಿಜ್ಜವಾರದಲ್ಲಿ ಅದ್ದೂರಿಯಾಗಿ ನೆರವೇರಿದ ತೋಟಗಾರಿಕೆ ವಸ್ತು ಪ್ರದರ್ಶನ. ವಿಜಯಪುರ ಯುವ ಸಮೂಹ ಗ್ರಾಮೀಣ ಭಾಗಗಳಲ್ಲಿ ವ್ಯವಸಾಯದಲ್ಲಿ ತೊಡಗಿಕೊಂಡಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಆದಿಚುಂಚನ ಗುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಡಾ. ನಿರ್ಮಲಾನಂದ ಸ್ವಾಮೀಜಿ ಹೇಳಿದರು. ವಿಜಯಪುರ ಹೋಬಳಿ ಬಿಜ್ಜವರ ಗ್ರಾಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ, ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕೃಷಿ, ತೋಟಗಾರಿಕೆ ಹಾಗೂ ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ 2025ರಿಂದ 26 ನಕ್ಷತ್ರ ಚಿಹ್ನೆರ ಅಂಗವಾಗಿ ಧರಣಿ ಸಮೃದ್ಧಿ ಎಂಬ ಬೃಹತ್ ತೋಟಗಾರಿಕೆ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭವು ತಾಲೂಕಿನ ಬಿಜ್ಜವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಲಿದೆ. ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಆದಾಯ ಬರುವಂತಹ ಬೆಳೆಗಳನ್ನು ಬೆಳೆದು ಬೇರೆ ದೇಶಗಳಿಗೆ ನೀಡಿದಾಗ ಮಾತ್ರ ವ್ಯವಸಾಯದಲ್ಲಿ ಹೆಚ್ಚು ಆದಾಯ ಬರಲು ಸಾಧ್ಯ ಹಾಗೂ ಯುವ ಸಮೂಹ ವ್ಯವಸಾಯದಲ್ಲಿ ಪಾಲ್ಗೊಂಡು ತಮ್ಮ ಕುಟುಂಬವನ್ನು ಪೋಷಿಸುವ ಮೂಲಕ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಯುವ ಸಮೂಹ ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಡೀನ್ ಡಾ. ರಾಮಚಂದ್ರ ನಾಯಕ್ ಮಾತನಾಡಿ, ಬಿ.ಎಸ್ಸಿ ತೋಟಗಾರಿಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಮಾರ್ಚ್ 5ರಿಂದ ಮೇ 27ರವರೆಗೆ 3 ತಿಂಗಳ ಕಾಲ ಬಿಜ್ಜವರ, ಮರವೆ ಮತ್ತು ವೆಂಕಟಗಿರಿಕೋಟೆ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದರ ಸಮಾರೋಪದ ಅಂಗವಾಗಿ ಈ ಬೃಹತ್ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾರಂಭಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರು ಉಪಸ್ಥಿತ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಎಂದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯ ಗೌರವಾನ್ವಿತ ಕುಲಪತಿಗಳಾದ ಡಾ. ವಿಷ್ಣುವರ್ಧನ ಮತ್ತು ಕೇಂದ್ರ ಜಿ.ಎಸ್.ಟಿ. ಬೆಂಗಳೂರು ದಕ್ಷಿಣ ಆಯುಕ್ತಾಲಯದ ಐ.ಆರ್.ಎಸ್. ಆಯುಕ್ತರಾದ ಡಾ. ಕೊಟ್ರಸ್ವಾಮಿ ಎಂ. ತೋಟಗಾರಿಕಾ ರೈತರಿಗಾಗಿ ಬೆಳಗ್ಗೆ 9:30ರಿಂದ ಬೆಳಗ್ಗೆ 11 ಗಂಟೆರವರೆಗೆ 3 ವಿಶೇಷ ತಾಂತ್ರಿ ಆಯೋಜಿಸಲಾಗಿತ್ತು. ಐ.ಸಿ.ಎ.ಆರ್. ಭಾರತೀಯ ಗೋಷ್ಠಿಗಳನ್ನು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇದರ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾ. ಜಿ.ಎಸ್. ಪ್ರಕಾಶ್ ಅವರು ಅಧಿಕ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ದ್ರಾಕ್ಷಿ ಉತ್ಪಾದನೆಯ ನಿಖರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿ ನೀಡಿದರು. ಸೋಲಾಪುರ ಐ.ಸಿ.ಎ.ಆರ್. ದಾಳಿಂಬೆ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಮಂಜುನಾಥ್ ಹಾಗೂ ಬಸವನಗೌಡ ಅವರು ದಾಳಿಂಬೆ ಬೆಳೆ ಸಂರಕ್ಷಣೆ ಕುರಿತು ಮಾಹಿತಿ ನೀಡಿದರು. ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಹಾಯ ಪ್ರಾಧ್ಯಾಪಕರಾದ ಡಾ. ಯತೀಂದ್ರ ಹಾಗೂ ಪವನ್ ಕುಮಾರ್ ಸೇವಂತಿಗೆ ಮತ್ತು ಗುಲಾಬಿ ಬೆಳೆಗಳ ಆಧುನಿಕ ಸಮಗ್ರ ಬೇಸಾಯ ಪದ್ಧತಿಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಹೀಗೆ ಹಲವಾರು ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿತು. ರಾಜ್ಯದ ಹಲವಾರು ಭಾಗಗಳಲ್ಲಿ ತೋಟಗಾರಿಕಾ ವಿದ್ಯಾಲಯಗಳು, ಸೈನ್ಸ್ ಕಾಲೇಜಸ್, ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿ ಹಾರ್ಟಿಕಲ್ಚರ್ ಸೈನ್ಸಸ್ ಕಾಲೇಜು ಇದೆ. ಇದರ ಅಂಗವಾಗಿ ಪ್ರತಿ ವರ್ಷ ರೂರಲ್ ಹಾರ್ಟಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ಗಳನ್ನು
ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಅದರ ಅಂಗವಾಗಿ ಈ ವರ್ಷ ನಮ್ಮ ಬಿಜ್ಜವಾರದಲ್ಲಿ ಹಮ್ಮಿಕೊಂಡು ಇದರ ಸಮಾರೋಪ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಅಚೇತನಕ್ಕೆ ಮನಸ ನಮಿಸಿ, ಕಾರ್ಯಕ್ರಮದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್ ರವರಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಬೆಂಗಳೂರು ತೋಟಗಾರಿಕಾ ಇಲಾಖೆಯ ವಿಜ್ಞಾನ ಕಾಲೇಜಿನ ಡೀನ್ ಅವರು. ಈ ಭಾಗದಲ್ಲಿ ಯಾವ್ಯಾವ ಕಾಲೇಜ್ ಇರ್ತೋ ಅಲ್ಲಿ ಡೀನ್ ಅವರು ಮುಖ್ಯಸ್ಥರಿರ್ತಾರೆ. ಅದರ ಎಲ್ಲ ಅಧಿಕಾರಿ ಹೊಂದಿದ್ದಾರೆ, ಪ್ರೊಫೆಸರ್ಸ್, ಡೀನ್ ಅಂಡ್ ಆಲ್ ರೆಸ್ಪೆಕ್ಟಿವ್ ಟೀಚಿಂಗ್ ಪ್ರೊಫೆಷನಲ್ಸ್. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ನಮ್ಮ ಹಲವಾರು ಭಕ್ತರು ಇಲ್ಲಿ ಬಂದಿದ್ದೀರಿ, ಸಂಘದ ಅಧ್ಯಕ್ಷರುಗಳಿದ್ದೀರಿ, ಪದಾಧಿಕಾರಿಗಳಿದ್ದೀರಿ ಮತ್ತು ವಿದ್ಯಾರ್ಥಿನಿಯರಿದ್ದೀರಿ, ಮಾಧ್ಯಮದವರು ಇದ್ದೀರಿ. ಬಿಜ್ಜವಾರ ಈ ಭಾಗ ವೈಯಕ್ತಿಕವಾಗಿ ನನಗೆ ಬಹು ಪ್ರೀತಿಯಿಂದ ಇರ್ತಕ್ಕಂಥದ್ದು. ಕಾರಣ, ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದಾಗ ಈ ಭಾಗದಲ್ಲಿ ಹಲವಾರು ಬಾರಿ ಬಂದು ನೀವು ಕೊಟ್ಟಂಥ ಶ್ರೀಮಠಕ್ಕೆ ಭಿಕ್ಷೆಯ ರಾಗಿ ಭಿಕ್ಷೆ ಮತ್ತು ಬೇರೆ ಬೇರೆ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿದ್ದೇವೆ. ಅದಕ್ಕೋಸ್ಕರನೇ ನಮ್ಮ ಅಧ್ಯಕ್ಷೀಯ ನುಡಿಯನ್ನು ಹೇಳಿದಂಥ ನಾಯಕ ಅವರು, ನಾಯಕ ಅವರು ಹೇಳಿದರು, ಸ್ವಾಮೀಜಿಗೆ ಈ ಭಾಗ ಬಹಳಷ್ಟು ಪರಿಚಯ ಅಂತ. ನಮ್ಮ ಹುಡುಗರು ಬಹುಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇಂಟರ್ನ್ಸ್ ಬಂದು ಕೇಳಿದಾಗ ಬಿಜ್ಜವಾರ ಅಂತ ಕೇಳಿದ ತಕ್ಷಣ ಬರಬೇಕು ಅಂತ ಅನ್ನಿಸ್ತು. ಆದರೆ ಕಾರ್ಯಕ್ರಮ ಬರಲಿಕ್ಕೆ ಟೈಮ್ ಖಂಡಿತ ಇರಲಿಲ್ಲ. ಆದರೆ ಅವ್ರು ಕರೆದಾಗ ಯಾವ ಊರು ಅಂತ ಕೇಳಿದಾಗ ಬಿಜ್ಜವಾರನ ಕಾರಣಕ್ಕೋಸ್ಕರ ಇದ್ದ 2 ಕಾರ್ಯಕ್ರಮಗಳನ್ನು, ಈ ಅವಧಿಯ ಕಾರ್ಯಕ್ರಮಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ನಮ್ಮ ಈ ಭಾಗದಲ್ಲಿ ಬಂದಾಗ ನೀವೆಲ್ಲ ತೋರಿಸಿದ ಪ್ರೀತಿ, ಅಭಿಮಾನ, ನಮ್ಮ ಜನಗಳಲ್ಲೂ ಕೂಡ ಮತ್ತೊಂದು ಸಲ ಅದೇ ನೆಲದಲ್ಲಿ ಹೋಗಿ ನೋಡಿದಾಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಈ ಎಲ್ಲ ವ್ಯವಸ್ಥೆಗಳನ್ನ ನೋಡಿ ತುಂಬ ಖುಷಿ ಪಟ್ಟಿದ್ದೇನೆ. ಒಂದು ವೇಳೆ ಬಾರದೆ ಹೋಗಿದ್ದರೆ ಇಟ್ ಈಸ್ ನಾಟ್ ದಟ್ ವುಡ್ ಹ್ಯಾವ್ ಮಿಸ್ಡ್ ಮೀ, ಆದ ನಾನೇ ಕೂಡ ನಿಮ್ಮನ್ನು ಮಿಸ್ ಮಾಡಿಕೊಳ್ತೇವೆ, ಕಾರ್ಯಕ್ರಮ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅಂತ ನನಗೊಂದು ಭಾವನೆ ಇದೆ. ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳು, ಡೀನ್ರು ಮತ್ತು ಸಂಯೋಜಕರು, ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿಯವರು, ವಿಜ್ಞಾನಿಗಳು, ಇವರೆಲ್ಲರಿಗೂ ಈ ಭಾಗದ ಈ ಬರಪೀಡಿತ ಜಿಲ್ಲೆಗಳ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ, ಈಗಾಗಲೇ ಮಕ್ಕಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಉಪಕುಲಪತಿಗಳು ಮಾರ್ಗದರ್ಶನವನ್ನು ಈಗಾಗಲೇ ನೀಡಿದ್ದಾರೆ. ನಾನಂತೂ ಮಾತನಾಡಲಿಕ್ಕೆ 2 ವಿಚಾರ ಮಾತಾಡಿ ಮುಗಿಸ್ತೇನೆ. ಯಾಕೆಂದರೆ ಸ್ವಾಮೀಜಿಯವರು ನಮಗಿಲ್ಲಿ ಸಮಯ ಕೊಟ್ಟಿದ್ದು ಕೇವಲ 12 ಗಂಟೆಯಿಂದ 1 ಗಂಟೆವರೆಗೂ ಮಾತ್ರ. ಆದರೆ ಇಲ್ಲಿನ ರೈತರ ಉತ್ಸಾಹ ಮತ್ತು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆಗಳು ಮತ್ತು ಈ ಎಲ್ಲ ಕಾರ್ಯಕ್ರಮದ ರೂಪುರೇಷೆಗಳನ್ನು ನೋಡಿ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಾದರೂ ಪರವಾಗಿಲ್ಲ, ಈ ರೈತರ ಜೊತೆ ಸ್ವಲ್ಪ ಸಮಯ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರು ಹೋಗಬೇಕಾಗಿದೆ. ನಾನಂತೂ ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ವಿ. ಆದರೆ ಒಂದು ಹಳ್ಳಿಯಲ್ಲಿ ಬಂದು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷ. ಇಲ್ಲಿ ಅನೇಕ ರೈತರಿಗೆ ಮಾರ್ಗದರ್ಶನ ಮತ್ತು ತಿಳುವಳಿಕೆ ಸಿಗೋದ್ರ ಜೊತೆಗೆ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು 3 ತಿಂಗಳಿಂದ ಇಲ್ಲಿ ಇದ್ದಾರೆ ಅವ್ರಿಗೂ ಸಹ ಭಾಳ ಒಂದು ಪ್ರಾಕ್ಟಿಕಲ್ ಅನುಭವ ಸಿಕ್ಕಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಕಾರಣ ಏನಂದರೆ, ನಾನು ವಿಶ್ವವಿದ್ಯಾನಿಲಯದಲ್ಲಿ ಹೇಳ್ಕೊಳ್ಳೋದೇನೆಂದರೆ, ಏನು ಈ ಬಿಜ್ಜವಾರ, ವೆಂಕಟಗಿರಿ ಕೋಟೆ, ಇಲ್ಲಿ ಹಾರೋಹಳ್ಳಿ, ಈ ಮರವೆ, ಈ ಎಲ್ಲ ಗ್ರಾಮಗಳು ಖಂಡಿತ ರೈತರು ಯಾರಿಗೂ ಕಡಿಮೆ ಇಲ್ಲ. ರೈತರು ವಿಜ್ಞಾನಿಗಳಷ್ಟೇ ತಿಳುವಳಿಕೆಯನ್ನು ಈ ಭಾಗದಲ್ಲಿ ಹೊಂದಿದ್ದಾರೆ. ಅಂಥವ್ರ ಮಧ್ಯೆ ಇವತ್ತು ವಿದ್ಯಾರ್ಥಿಗಳು ಕಲಿಕೆ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಅವರ ಜೀವನಕ್ಕೆ, ಅವರ ರಿಸರ್ಚ್ಗೆ ಮುಂದೆ ಭಾಳ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ.